ತಾಲಿಬಾನ್ ಅಲ್ಲ ಅಲ್ಲ ಬಿನ್ ಲಾಡನ್ ಅಲ್ವೇ ಅಲ್ಲ. ಅವ್ನು ಹೊಡೆದಿದ್ದು ಬಿಲ್ಡಿಂಗ್ಗೆ, ನಾನು ಹೊಡೆದಿದ್ದು ಹೃದಯಕ್ಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನಕ್ಕೆ ಬೆಳಗ್ಗೆ ಈ ಸಾಂಗ್ ಹಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ಲರಿಗೂ, ತಮ್ನೇಲ್ ನೋಡ್ಬಿಟ್ಟು ತಮ್ನೇಲ್ ಏನಾದರೂ ಹಂಗೆ ಹಾಕಿರ್ತೀನೇನೋ. ಸೊ ಬಟ್ ಸ್ಟಿಲ್ ಒಂದು ಸರ್ಪ್ರೈಸ್ ಇರಲಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದ್ರೆ ಎಲ್ಲರೂ ಕಮೆಂಟ್ ಮಾಡಿ, ಟೈಮಿಂಗ್ಸ್ ಹಾಕ್ಬಿಟ್ಟು ಕಮೆಂಟ್ ಮಾಡಿ ಗೈಸ್, ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಸೊ ಇಂಟ್ರೋ ಕೊಡೋದೇ ಮಾಡ್ತೋಗ್ಬಿಟ್ಟೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಆಲ್ರೆಡಿ ಲೇಟ್ ಆಗೋಗಿದೆ. ಬೆಳಗ್ಗೆನೇ ಎದ್ದು ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಹೋಗ್ತಾನೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿದ್ರೆ ಕಮೆಂಟ್ಸ್ ಮಾಡಿ, ಬನ್ನಿ ಹೋಗ್ಬಿಡೋಣ. ಸೊ ಗೈಸ್ ಹೊರಡ್ತಾ ಇದ್ದೀವಿ ಇವಾಗ. ಒಂದು ನಿಮಿಷ ಲೆಫ್ಟ್ ಹ್ಯಾಂಡಲ್ಲಿ ಕೀ ಹಾಕೋಕೆ ಹೋಗ್ಬಿಟ್ಟೆ. ಯಾವತ್ತೂ ಅಷ್ಟೇ, ಗಾಡಿ ಫಸ್ಟ್ ಎತ್ತಬೇಕಾದ್ರೆ ಆಗಲಿ ಯಾವಾಗಾದರೂ ಆಗಲಿ ಲೆಫ್ಟ್ ಹ್ಯಾಂಡಲ್ಲಿ ದಯವಿಟ್ಟು ಕೀ ಹಾಕೋಕೆ ಹೋಗ್ಬೇಡಿ. ಅದೇನೋ ನನಗೆ ಆ ವೈಬ್ ಸೆಟ್ಟೇ ಆಗೋಲ್ಲ. ಸೊ ಏನು ಹೇಳೋಕ್ಕೆ ಬಂದೆ ಅಂದರೆ, ನಮ್ಮ ಮನೇಲಿ ಯಾರೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಕೇರಳ ಹೋಗಿದ್ದಾರೆ ಜಾತ್ರೆಗೆ. ಆ ಕಡೆ ನಾದರೂ ಮಾತಾಡ್ಬೇಕಾರೆ ಕಯ್ಯ ಅನ್ನೋದು, ಹೋಗ್ರ ಆ ಕಡೆ. ಹಿಂಸೆ ಗೈಸ್ ನಮ್ಮ ಮನೆ ಹತ್ರ ಇದೊಂದು ಕಯ್ಯಮಯ್ಯ ಅಂತ ಇರ್ತವೆ. ಅವಾಗೂ ಅಷ್ಟೇ, ರಾತ್ರಿನೂ ಅಷ್ಟೇ, ಒಟ್ಟ ನಾಯಿಗಳು ರಾತ್ರಿ ನಮ್ಮ ಮನೆ ಹತ್ರ ಅಂತೂ ಹಿಂಸೆ ಗೈಸ್. ಸೊ ಏನು ಹೇಳಕ್ಕೆ ಬರ್ತಾಯಿದೆ ಅಂದರೆ, ನಮ್ಮ ಮನೇಲಿ ಯಾರೂ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಕೇರಳ ಹೋಗಿದ್ದಾರೆ. ಆ್ಯಕ್ಚುಲಿ ನಾನು ಹೋಗ್ಬೇಕಾಗಿತ್ತು, ಜಾತ್ರೆ ಇತ್ತು. ಅದೇ ನಾನು ಹೋಗ್ತೀನಲ್ಲ ನಾರ್ಮಲ್, ನಮ್ಮ ಅತ್ತೆ ಮನೆ ಮಲ್ಲ ಕಾಸರಗೋಡಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆ ಇತ್ತು. ನಾನು ಹೋಗಲಿಲ್ಲ. ಇನ್ನೊಂದು ನೆಕ್ಸ್ಟ್ ಮಂತಲ್ಲಿ ಇನ್ನೊಂದು ಹಬ್ಬ ಬರುತ್ತೆ, ಅವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಹೋಪ್ಫುಲಿ ಅವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಅದಕ್ಕೆ ನಮ್ಮಮ್ಮ ಇದ್ದಿದ್ರೆ ಬೆಳಗ್ಗೆ ತಿಂಡಿ ಮಾಡಿಬಿಟ್ಟಿರೋರು, ತಿನ್ಕೊಂಡು ಹೋಗ್ಬಿಡ್ತಾಯಿದ್ದೆ. ಸೊ ಇವಾಗ ಇಲ್ಲವಲ್ಲ, ಅದಕ್ಕೆ ಅಲ್ಲಿ ಹೋಗಿ ಪ್ರತೀಕ್ನ ಪಿಕ್ ಮಾಡಿಕೊಂಡು ಅಲ್ಲಿ ಹೋಗಿ SLL ತಿಂಡಿ ತಿನ್ಕೊಂಡು ಆಮೇಲೆ ಎಲ್ಲಿ ಹೋಗಬೇಕು ಅಲ್ಲಿ ಹೋಗೋಣ, ತೋರಿಸ್ತೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಗಾಡಿ ತೆಗಿತಾ ಇದ್ದೀನಿ. ಸೊ ಗಾಡೀಲಿ ಮಾತಾಡ್ಕೊಂಡು ಹೋಗೋಣ, ರೋಡಿನ ಕತೆ ರೋಹನ್ನ ಜೊತೆ ಅಂತ ಅಂದ್ಕೊಂಡೆ. ಬಟ್ ಚರಣ ಇಲ್ಲ, ಅವನಿದ್ದರೆ ಹಿಂದೆ ಫೋನ್ ಹಿಡ್ಕೊಂಡು ಬರೋನು. ಸೊ ಅನ್ಫಾರ್ಚುನೇಟ್ಲಿ ಹಂಗೆ ಹೋಗ್ಬೇಕು ಇವತ್ತು. ಚರಣ ಬರ್ತಾನೆ, ಆಮೇಲೆ ಮತ್ತೆ ಆ ಸೀರೀಸ್ನ ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್ ಆಮೇಲೆ ಇವಾಗ ವೀಡಿಯೋ ಚೆಕ್ ಮಾಡ್ತಾ ಇದ್ದೆ, ಮಾಡಿರೋ ವೀಡಿಯೋ ಅವಾಗ ಚೆಕ್ ಮಾಡ್ತಾ ಇದ್ದೆ. ಸೊ ಇಲ್ಲೊಂದು ಮಾರ್ಕ್ ಆಗಿದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದನ್ನು ದಯವಿಟ್ಟು ಯಾರು ತಪ್ಪು ತಿಳ್ಕೊಂಬಿಡಿ. ಯಾಕೆಂದರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಮೊನ್ನೆ ಎಲ್ಲೋ ಹೋಗಿದ್ದಾಗ ಗೇಟ್ ಓಪನ್ ಮಾಡಬೇಕಾದ್ರೆ ಗೇಟ್ ನನಗೆ ಹೊಡೆದು ಲಾಕ್ ಇಲ್ಲಿ ತಲೆಗೆ ಮತ್ತು ಇರಿ ಇನ್ನೊಂದು ತೋರಿಸ್ತೀನಿ, ಈ ಬೆರಳಿಗೆಲ್ಲ ಹೊಡೆದು ಉಗುರೆಲ್ಲ ಕಟ್ಟಾಗೋಗಿತ್ತು, ನನ್ನ ಕಾಲಿಗೆಲ್ಲ ಹೊಡೆದಿತ್ತು ಗೇಟು. ಅದರದ್ದು ಮಾರ್ಕ್ ಅದು. ದಯವಿಟ್ಟು ನಾನು ತುಂಬ ಒಳ್ಳೆ ಹುಡುಗ, ಆ ಥರ ಎಲ್ಲ ಅನ್ಕೊಂಬೇಡಿ. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ವೀಡಿಯೋ ಚೆಕ್ ಮಾಡ್ತಾ ಇದ್ದಾಗ ಕಾಣಿಸ್ತು, ಇದೇ ನಿಂಗೆ ಕಾಣಿಸ್ತಾ ಇದೆಯಲ್ಲ ಅಂತ. ನಾನು ಚೆಕ್ ಮಾಡ್ಕೊಂಡಿರಲಿಲ್ಲ, ಹೇಳಿದರು ನನ್ನ ಫ್ರೆಂಡ್ಸು ರೇಗಿಸ್ತಾ ಇದ್ರು ನನಗೆ ಹ್ಞೂ ಅಂತ. ಅದೆಲ್ಲ ಏನೂ ಇಲ್ಲ. ಏಟಾಗಿರೋದು ನನಗೆ ಇಲ್ಲೂ ಏಟಾಗಿದೆ, ಉಗುರಿಗೂ ಏಟಾಗಿದೆ, ಕಾಲಿಗೂ ಏಟಾಗಿದೆ. ಅದೇ ವಿಷಯ. ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ, ಬನ್ನಿ ಹೋಗೋಣ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ನಿಮಗೆ ಗೊತ್ತಲ್ವಾ, ಪೃಥಿಕ್ನ ಯಾವಾಗ ಕರ್ಕೊಂಬರಕ್ಕೆ ಬಿಡ್ತೀನೋ ವೆಯ್ಟ್ ಮಾಡಲೇಬೇಕು ಆ್ಯಸ್ ಯೂಶ್ವಲ್. ನಾನು ಎಲ್ಲ ಬ್ಲಾಗಲ್ಲೂ ಹೇಳೋಕ್ಕಾಗಲ್ಲ, ಅವನಿಗೆ ಬೈಯೋಕ್ಕಾಗಲ್ಲ ಎಲ್ಲ ಬ್ಲಾಗಲ್ಲೂ. ಬಟ್ ಸ್ಟಿಲ್ ವೆಯ್ಟ್ ಮಾಡಲೇಬೇಕು. ಇವನ ಹತ್ರ ಬಂದಾಗೆಲ್ಲ ವೆಯ್ಟ್ ಮಾಡ್ತೀನಿ ನಾನು. ಸೊ ನಿಮಗೂ ಇದೇ ಥರ ಫ್ರೆಂಡ್ಸ್ ಇದ್ದರೆ ದಯವಿಟ್ಟು ಅವ್ರನ್ನ ಮೆನ್ಷನ್ ಮಾಡಿ, ಟ್ಯಾಗ್ ಮಾಡಿ, ಅವ್ರ ಹೆಸರನ್ನ ಹಾಕಿ ಕಮೆಂಟಲ್ಲಿ. ಸೊ ನನಗಂತೂ ಈ ಥರ ಒಬ್ಬನೇ ಅಲ್ಲ, ಇನ್ನೂ ಒಂದು 2-3 ಜನ ಫ್ರೆಂಡ್ಸ್ ಇದ್ದಾರೆ. ಆದರೆ ಇವನೇ ಅದರಲ್ಲಿ ಟಾಪ್. ತುಂಬ ವೆಯ್ಟ್ ಮಾಡಿಸೋದು ಅಂದರೆ ಇವನು ಒಬ್ಬನಿಗೋಸ್ಕರನೇ ಜಾಸ್ತಿ ವೆಯ್ಟ್ ಮಾಡೋದು ನಾನು. ಇನ್ನು ಯಾವನಿಗೂ ವೆಯ್ಟ್ ಮಾಡಲ್ಲ ಜಾಸ್ತಿ, ಯಾರಿಗೂ ವೆಯ್ಟ್ ಮಾಡಲ್ಲ, ಯಾವಳಿಗೂ ವೆಯ್ಟ್ ಮಾಡಲ್ಲ. ವೆಲ್ಕಮ್ ಬ್ಯಾಕ್. ನಾನು ಹೇಳ್ದಂಗೆ ಪೃಥಿಕ್ ಯಾವಾಗಲೂ ವೆಯ್ಟ್ ಮಾಡಿಸ್ತಾನೆ. ನಾನು ಕ್ಯಾಮ್ರಾ ಬಂದಿದ ತಕ್ಷಣ ನನ್ನ ತಂಗಿ ತಿರ್ಕೊತಾಳಲ್ಲ, ಹಂಗೆ ತಿರ್ಕೊತಾನೆ. ಬಂದಿದ್ದಾನೆ ಇವಾಗ. ಅದು ಬಂದಿಲ್ಲ, ಹೋಗಿ ಕರ್ಕೊಂಬಂದಿರೋದು ನಾನು. ಇನ್ನೂ ಅಣ್ಣ ಸ್ನಾನ ಮಾಡಿ ಇನ್ನೂ ಇವಾಗ ಆಚೆ ಬಂದಿದ್ದೆ, ಏನೋ ಮಾಡ್ತಾಯಿದ್ದೆ ಕೆಳಗೆ ಬಾರೋ ಅಂತ. ಸೊ ಗೈಸ್ ಹೇಳಿದ್ನಲ್ಲ, ನಿಮಗೂ ಇದೇ ಥರ ಫ್ರೆಂಡ್ಸ್ ಇದ್ದರೆ ಎಲ್ಲರೂ ಟ್ಯಾಗ್ ಮಾಡಿ ಗೈಸ್. ಸೊ ಇವಾಗ ಹೋಗ್ತಾ ಇದ್ದೀವಿ, ಹೋಗೋಣ ಬನ್ನಿ ಗೈಸ್, ಲೆಟ್ಸ್ ಗೋ. ನನ್ನ ಹೇರ್ ಸ್ಟೈಲ್ ಹೇಗಿದೆ ಇವತ್ತು, ಚೆನ್ನಾಗಿದ್ಯಾ? ಅಲ್ಲೋಡ ಕಲರ್ಕಾಗೆ ಹೆಂಗೆ ಓಡ್ತಾಯಿತ್ತು ನೋಡು. ನೋ ಕಾಮೆಂಟ್ಸ್. ಶನೇಶ್ವರನ್ ಕಾಗೆ ಅದು. ಆಯಿತು, ಆಮೇಲೆ ಕಾಗೆನೆ ಮಚ್ಚ, ದೇವ್ರ ನಮ್ಮ ಅಮ್ಮನೆಗೂ ಕಾಗೆನೆ, ದೇವ್ರ ಕಾಗೆ ಅಂತಾರೆ ಅದನ್ನು. ಇರಿ ಗೈಸ್ ಅದನ್ನು ತೋರಿಸ್ತೀನಿ. ಎಲ್ಲೋದು ಹುಷ್ ಅನ್ನೋ ಅನ್ಸತಿ.
ಅಲ್ಲೈತೆ ಅಲ್ಲೈತೆ. ಏನು ಕಾಗೆ ಅಂತ ಕಮೆಂಟ್ ಮಾಡಿ. ನನಗೂ ಪೃಥ್ವಿಗೂ ಒಂದು ಸಣ್ಣ ಡಿಬೇಟ್ ಆಗಿದೆ ಇವಾಗ. ಏನು ಪಕ್ಷಿ ಅದು ಅಂತ. ಕಾಗೆನೇ ಅಲ್ವಾ ಅಂಕಲ್? ಬೇರೆ ಕಾಗೆ ಅಂಕಲ್ ಹೇಳಿದ್ರು. ಸೊ ನಿಮಗೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಗೈಸ್. ಸೊ ಹೊರಡ್ತಾ ಇದ್ದೀವಿ ಇವಾಗ, ಲೆಟ್ಸ್ ಗೋ. ಮಾನ್ಯವರು ಅವ್ರು ಮೋಸ ಮಾಡಿಬಿಟ್ರು ಮತ್ತೆ. ನಾನು ಆ್ಯಡ್ನ ಓಡಿಸ್ತಾ ಇದ್ದಾರಲ್ಲಿ ಇದರಲ್ಲಿ ಯಾವ ಮಾಲ್ ಅದು, ಯಾವುದೋ ಒಂದು ಮಾಲಲ್ಲಿ, ಮಂತ್ರಿ ಮಾಲಲ್ಲೇ ಯಾವುದ್ರಲ್ಲೋ ಗೊತ್ತಿಲ್ಲ. ನಾನು ಅದನ್ನು ನನ್ನ ಹುಡುಗ ವೀಡಿಯೋ ಕಳಿಸಿದ್ದ ನನಗೆ, ಹಾಕಿದ್ದಾರೆ ಅಂತ. ಆಮೇಲೆ ನಾನು ಸುಮ್ಮನೆ ಅದೇ ನನ್ನ ಫ್ರೆಂಡಿಗೆ ಕಳಿಸಿದೆ. ಅವ್ರಿಗೆ ಕೊಂಡು ಈ ಥರ ಆ್ಯಡ್ಸ್ ರನ್ ಮಾಡಿದ್ರೆ ಪೇ ಮಾಡಬೇಕು ಸಪ್ರೇಟಾಗೆ, ಇದಕ್ಕೆ ಮುಂಚೆನೇ ಹೇಳಿದಾರ ನಿನಗೆ ಮಾಡ್ತಾರೆ ಅಂತ. ಇಲ್ಲ ಹೇಳಿರಲಿಲ್ಲ, ಹಾಗಾದರೆ ಪೇ ಮಾಡಬೇಕು ಅವ್ರು ನಿನಗೆ ಅಂತ ಅಂದರು. ಸರಿ ನಾನು ಏಜೆನ್ಸಿಗೆ ಕಳಿಸ್ದೆ. ಓ ಸಾರಿ ಅಂದ್ಬಿಟ್ಟು ಪೇ ಮಾಡಿಸ್ತೀನಿ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ಮಾಡಲೇ ಇಲ್ಲ, ಮೋಸ ಮಾಡ್ಬಿಟ್ಟು. ಹಿಂಗಿದೆ ನೋಡೋ ಮಸ ಇಲ್ಲಿ ಇದು. ಅಪ್ಪ ಸ್ವಾಮಿ, ಆಫ್ರಿಕಾನ ಇಂಡಿಯಾನ ಅಂತ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗಿಬಿಟ್ಟೆ ನಾನು. ಆದರೂ ನಾವು ಜಯನಗರಲ್ಲಿ ಹುಟ್ಟಿ ಬೆಳಿಬೇಕಾಗಿತ್ತು. ಸಖತ್ತಾಗಿದೆ. ಏನು ಮಚ್ಚ? ಅದೌದು, ಬಟ್ ಸ್ಟಿಲ್ ಎಷ್ಟೊಂದು ಹೆಂಗೆ ಎಲ್ಲೆಲ್ಲ ಓಡಾಡ್ಬೋದಾಗಿತ್ತು ಅವಾಗಿಂದ. ಇವಾಗಲೂ ಓಡಾಡ್ತೀವಿ, ಅದು ಬೇರೆ ವಿಷಯ. ಬಟ್ ಚೆನ್ನಾಗಿದೆ. ನನಗೆ ಈ ಥರ ಗ್ರೀನರಿ ಇರಬೇಕು ತುಂಬ ಇಷ್ಟ. ಬರ್ತೀವಿ. ಅವಾಗ ಬರ್ತಾಯಿದ್ರಾ? ನಾನೇ ಹೌದಾ? ನಾನು ಜಯನಗರ ಅಂತ ನೋಡಿದ್ದೆ ಯಾವಾಗ ಗೊತ್ತಾ, ನಾವಿಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡೋದಲ್ಲ, ಅಲ್ಲಿ ತನಕ ಜಯನಗರೇ ನೋಡಿರಲಿಲ್ಲ ನಾನು. ನೀವು ಕರ್ಕೊಂಬಂದಾಗಲೇ ಜಯನಗರ. ನಾನು ಏನು ಫಸ್ಟ್ ಬಂದಿದ್ದು ನಾವು ವಿದ್ಯಾರ್ಥಿ ಭವನ್ಗೆ ಸ್ಟಾರ್ಟಿಂಗ್ ಬಂದಿದ್ದು. ಎಲ್ಲಿಗೆ ಬಂದಿದ್ದು? ಅಲ್ಲಿವರೆಗೂ ಜಯನಗರೇ ನೋಡಿಲ್ಲ ನಾನು. ಹಾಂ, ಅಲ್ಲಿಗೆ ಇರಬೇಕು. ಅಲ್ಲಿವರೆಗೂ ನೋಡಿರಲಿಲ್ಲ ಬಿಡು. ಸೈಕ್ ಹೆಂಗೋ ವ್ಲಾಗ್ ಮಾಡ್ತಾ ಇದ್ದೆ ಬಿಡು, ಕವರ್. ಹಾಂ, ಓ 50th ಇಯರು. ಕಾರ್ ಕಲೆಕ್ಷನ್ಸ್ ಮಾಡಬೇಕು ಗೈಸ್. ಕಾರ್ ಕಲೆಕ್ಷನ್, ಸೂಪರ್ ಬೈಕ್ಸ್ ಕಲೆಕ್ಷನ್ ಆಸೆ ಇದೆ. ಎಲ್ಲ ನಾವು ಅಂದ್ಕೊಂಡಂಗೆ ಆದರೆ 100%. ಹಾಂ, ಅದು ನೋಡಿ ಗೈಸ್, ರಕ್ಷಿತಾ ಪ್ರೇಮ್ ಅವ್ರ ಮನೆ. ಇವತ್ತು ಅವರು ಬಂದಿರ್ತಾರೆ. ನಾವು ಅಯ್ಯೋ ಅಚ್ಚೆ ಹೇಳ್ಬಿಟ್ನಾ? ಅಚ್ಚೆ ಇಲ್ಲ, ಬನ್ನಿ ಆಮೇಲೆ ಹೇಳ್ತೀನಿ. ಗೈಸ್, ಮೈ ಫೇವ್ರೇಟ್ ದೋಸೆ. ಲಾಸ್ಟ್ ಟೈಮ್ ವಿದ್ಯಾರ್ಥಿ ಭವನ್ಗೆ ಇವ್ರನ್ನೆಲ್ಲ ಕರ್ಕೊಂಡೋಗಿದ್ದೆಲ್ಲೋ, ನೋಡಿದ್ದ ಲಾಗೋ? ಹೀರೋದು ಶೂಟ್ ಇತ್ತಲ್ಲ ಅವಾಗ. ಗೈಸ್, ರೌಂಡ್ 2. ರಾತ್ರಿ ಕಮ್ಮಿ ತಿನ್ಬಿಟ್ಟಿದ್ದೆ, ಅದಕ್ಕೆ ಹೊಟ್ಟೆ ಹಸ್ವಾಗ್ತಾಯಿತ್ತು. ಇಲ್ಲಿ ದೋಸೆ ಬೇರೆ ತುಂಬ ಇಷ್ಟ ನನಗೆ, ಮಿಸ್ ಮಾಡೋಕ್ಕಾಗತ್ತಾ? ಅದಕ್ಕೆ ಬಾರಿಸ್ಬಿಡೋದೆ. ಅದಾದಮೇಲೆ ಇನ್ನೊಂದು ರೈಸ್ ರೌಂಡ್ ಬೇರೆ ಇದೆ. ಯಾರೂ ಕಣ್ಣಾಕ್ಬಿಡಿ ಗೈಸ್ ಪ್ಲೀಸ್, ಹೊಟ್ಟೆ ನೋವು ಬಂದ್ಬಿಡುತ್ತೆ ನನಗೆ. ಬನ್ನಿ, ಬೇಕಾದರೆ ನನ್ನ ಜೊತೆ ಕೊಡಿಸ್ತೀನಿ, ಆದರೆ ಯಾರೂ ಕಣ್ಣಾಕ್ಬಿಡಿ ಪ್ಲೀಸ್. ಓಕೆ. ಐ ಲವ್ ಯು. ಎಲ್ಲರೂ ತಿಂಡಿ ಗೈಸ್. ಬನ್ನಿ ರೈಸ್ ತಿನ್ನೋಣ ಗೈಸ್. ಏನು ಹೇಳಿದೆ ಗೊತ್ತಾ ನಾನು? ಗೈಸ್ ದಯವಿಟ್ಟು ಯಾರೂ ಕಣ್ಣಾಕ್ಬೇಡಿ, ಬೇಕಾದರೆ ಬನ್ನಿ ನನ್ನ ಜೊತೆ, ನಾನು ಕೊಡಿಸ್ಬಿಡ್ತೀನಿ, ಹೊಟ್ಟೆನೋ ಬರ್ಸ್ಬೇಡಿ ಕಣ್ಣಾಕ್ಬಿಟ್ಟು ಅಂತ. ನಾನೇ, ಯಾರು ಕಣ್ಣಾಕ್ಬೇಡಿ, ಬೇಕಾದರೆ ಬನ್ನಿ. ನೋಡಿ, ಇವನು ಬೈತಾವ್ನು ಡೈಲಿ ವ್ಲಾಗ್ಸ್ ಹಾಕೋ ಅಂತ. ನಾನು ಡೈಲಿ ಎಲ್ಲೂ ಹೋಗ್ತಾ ಇಲ್ಲ ಗೈಸ್. ನನ್ನನ್ನು ಬಿಟ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ತಿನ್ನಕ್ಕೆ ಹೋಗ್ತಾರೆ. ಎಲ್ಲೋಗ್ಲಿ ನಾನು. ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ಥೋ ನಿಮ್ಮ. ನನ್ನನ್ನು ಬಿಟ್ಬಿಟ್ಟು ಹೋಗ್ತಾರೆ, ಅದಕ್ಕೆ ನಾನು ನಾನು ಕರ್ಕೊಂಡೋಗೋದಿನ ಎಲ್ಲಾದರೂ. ಅವಾಗ ವ್ಲಾಗ್ಸ್ ಮಾಡ್ತೀನಿ. ಕರ್ಕೊಂಡೋಗ್ತೀಯಾ? ಇವನೇ ಗೈಸ್ ಕರ್ಕೊಂಡೋಗಲ್ಲ, ಇವನಿಂದಾನೇ ನಾನು ವ್ಲಾಗ್ಸ್ ಮಾಡ್ತಾ ಇಲ್ಲ. ಕಟ್ ಮಾಡ್ತೀನಿ. ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಯಾವಾಗಲೂ ಬಿಡ್ತೀನಿ ಅನ್ಕೊಂಬೇಡಿ. ಅಟ್ಲೀಸ್ಟ್ 1 ವೀಕ್ ಆದರೂ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಮಾಡ್ತೀನಿ ಗೈಸ್. ಸೊ ಇವಾಗ ತಿನ್ಬಿಟ್ಟು ಹೊರಡೋಣ, ಬನ್ನಿ ಹೋಗೋಣ. ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ತಿಂಡಿ ತಿನ್ಕೊಂಡು ಇಲ್ಲಿ ಯಾವ ಪಾರ್ಕ್ ಇದು ಮಚ್ಚ? ಮಾಧವನ್ ಪಾರ್ಕ್ ತಾನೆ.
ಮಾಧವನ್ ಪಾರ್ಕ್, ಕಿತ್ತೂರು ರಾಣಿ ಚೆನ್ನಮ್ಮ ಕೋರ್ಟ್ ಮಾಧವನ್ ಪಾರ್ಕ್ ಅಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಅವಾಗವಾಗ ತುಂಬ ಈ ರನ್ನಿಂಗ್ ರೇಸು ಮತ್ತು ಈ ರಿಲೇ ಇವೆಲ್ಲ ಆಡಿಸ್ತಾರೆ ನೋಡಿ. ಈ ಥರ ಎಲ್ಲ ಗ್ರೌಂಡ್ಗಳು ನಮ್ಮ ಏರಿಯಾದಲ್ಲಿ ಈ ಥರ ಒಂದು ಗ್ರೌಂಡ್ ಇಲ್ಲ, ಒಂದು ಪಾರ್ಕ್ ಇಲ್ಲ. ಅದಕ್ಕೆ ಜಯನಗರಲ್ಲಿ ಇರಬೇಕು ಅಂತ ನಾನು ಹೇಳಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಏನು ಮಾತಾಡೋದು, ಟಾಪಿಕೇ ಇಲ್ವಲ್ಲ ಏನಾದರೂ ಮಾತಾಡೋಕ್ಕೆ. ನಮ್ಮ ಹುಡುಗರು ಇದ್ದಿದ್ರೆ ಡಿಬೇಟ್ ಮಾಡ್ತಾಯಿದ್ರು, ಅದನ್ನು ವ್ಲಾಗ್ ಮಾಡ್ತಾ, ಅದನ್ನು ಒಂದು ಸತಿ ವ್ಲಾಗ್ ಮಾಡಬೇಕು, ಡಿಬೇಟ್ ಮಾಡೋದು. ಮಚ್ಚ ನೀನು ಕುಳ್ಳ, ಮಂಜಾ, ಸಂಜಯ್ ಪಾಡ್ಕ್ಯಾಸ್ಟ್ ನಿಜವಾಗ್ಲೂ ಮಾಡೋಣ. ಹಾಂ, ಪಾಡ್ಕ್ಯಾಸ್ಟ್ ಮಾಡೋಣ. ಸರಿ ಗೈಸ್, ಪಾಡ್ಕ್ಯಾಸ್ಟ್ ಮಾಡೋಣ ಅಂತ ಹೇಳಿದ್ದಾನೆ ಪ್ರತೀಕು. ನೆಕ್ಸ್ಟು ಎಲ್ಲರನ್ನೂ ಸೇರಿಸ್ಬಿಟ್ಟು ಸಭೆ ಮಾಡಿಬಿಟ್ಟು ಒಂದು ಪಾಡ್ಕ್ಯಾಸ್ಟ್ ಮಾಡ್ತೀನಿ ಗೈಸ್. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಹೊರಡೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್. ನಾವಿವಾಗ ಮಾಧವನ್ ಪಾರ್ಕಿಂದ ಆಚೆ ಬಂದಿದ್ದಾಯಿತು. ಇವಾಗ ಆಟೋ ಬುಕ್ ಮಾಡಿದ್ದೀನಿ. ಆಟೋ ಏನಕ್ಕೆ ಬುಕ್ ಮಾಡಿದೆ ಅಂತಂದರೆ ಅಲ್ಲಿ ನಾವು ಹೋಗ್ತಾ ಇರೋ ಜಾಗ ಇವತ್ತು ಸಿಕ್ಕಾಬಟ್ಟೆ ರಶ್ ಇರುತ್ತೆ, ಹಬ್ಬ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಗಾಡಿನ ಅಲ್ಲೇ ನಿಲ್ಸಿದ್ದೀನಿ. ಇವಾಗ ಆಟೋ ಬುಕ್ ಮಾಡಿದ್ದೀವಿ, ಆಟೋಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ತಮ್ಮನೇಲಲ್ಲಿ ಎಲ್ಲಾದರೂ ನೋಡಿ ಗೆಸ್ ಮಾಡಿದರೆ ಎಲ್ಲರೂ ಕಮೆಂಟ್ ಮಾಡಿ ಗೈಸ್, ಯಾರೂ ಮಿಸ್ ಮಾಡಬೇಡಿ. ಬನ್ನಿ ಹೋಗೋಣ, ಹಬ್ಬ ತೋರಿಸ್ತೀನಿ ಇವತ್ತು, ಫುಲ್ ಎಂಜಾಯ್ ಮಾಡೋಣ. ನೋಡಿ ಗೈಸ್, ನಮ್ಮ ಹುಡುಗ ಇದ್ದಾನಲ್ಲಿ ಸಾತ್ವಿಕ್. ಕಪಾಟಿ ಮೂವಿ ರಿಲೀಸ್ ಆಯಿತು ಮೊನ್ನೆ ಒಂದು. ಇನ್ನು ಯಾರ್ಯಾರು ನೋಡಿಲ್ಲ ಹೋಗಿ ಥಿಯೇಟ್ರಲ್ಲಿ ನೋಡಿ, ಆದಷ್ಟು ಬೇಗ ಇವನು ಯಾರೋ ಅಡ್ಡ ಬಂದ್ಬಿಟ್ಟಂಗೆ. ಶೌಟ್ ಔಟ್ ಫಾರ್ ಸಾತ್ವಿಕ್. ಎಲ್ಲಿ ಹಾಂ, ಇಲ್ಲಿ ಗೈಸ್. ಸೊ ವಿ ಆರ್ ಹಿಯರ್. ಎಲ್ಲರಿಗೂ ಗೊತ್ತಾಗಿರೋ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ನಾವಿವಾಗ ಸಂತೋಷ್ ಥಿಯೇಟ್ರ್ ನರ್ತಗಿ ಥಿಯೇಟ್ರಿಗೆ ಬಂದಿದ್ದೀವಿ ಅಪ್ಪು ಮೂವಿನ ನೋಡೋಕ್ಕೆ. ಯಾಕೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ನೋಡಬೇಕು ಥಿಯೇಟ್ರಲ್ಲಿ ಅಂತ. ಕಷ್ಟಪಟ್ಟು ಟಿಕೆಟ್ ಸಿಕ್ಕಿದೆ. ಸೊ ಟಿಕೆಟ್ ಯಾರು ಕೊಡ್ತಿದ್ದು ಅಂತಲೂ ಹೇಳ್ತೀನಿ, ಅವರೆಲ್ಲ ಬರ್ತಾರೆ. ಸೊ ಬನ್ನಿ, ಇವಾಗ ಹಬ್ಬ ಮಾಡ್ತಾ ಇದ್ದಾನೆ. ಹಬ್ಬ ಅಂದರೆ ಹಬ್ಬ. ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಸೆಲೆಬ್ರೇಷನ್ ಅಂತ. ಬನ್ನಿ ನೋಡೋಣ. ಕಂಪ್ಲೀಟ್ ಪುನೀತ್ ರಾಜ್ಕುಮಾರ್ ಎಷ್ಟು ಮೂವಿ ಇದೆ ಅಷ್ಟೂ ಶರ್ಟ್ ಮೇಲೇ ಪ್ರಿಂಟ್ ಹಾಕ್ಸ್ಕೊಂಬಂದ್ಬಿಟ್ಟಿದ್ದಾರೆ ಇವರು. ಕ್ರೇಜಿ ಬ್ರೋ, ಕ್ರೇಜಿ. ಚೆನ್ನಾಗಿದೆ. ಗೈಸ್, ಮೂವಿ ನೋಡೋಕೆ ಫಾರಿನರ್ಸ್ ಎಲ್ಲ ಬರ್ತಾ ಇದ್ದಾರೆ. ಇವ್ರನ್ನ ಮಾತಾಡಿಸ್ಬೇಕು ಇವಾಗ. ಫಾರಿನರ್ಸ್ ಮಾತಾಡ್ಸೋಕ. ನನ್ನೆಲ್ಲ ಟಿಕೆಟ್ ಮಾರೋರು. ಓ ಗೈಸ್, ಫುಲ್ ರಿಚ್ ನಾವು ಇವತ್ತು. ಇದನ್ನ ಹಿಡ್ಕೊಂಡು ಮಾರ್ಬಿಟ್ರೆ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓ ಕೊಡಿ. ಯಾವಾಗ ಅಂಕಲ್ ಇದು ಕಾಣಿಸ್ತಾ ಇಲ್ಲ? ಬಂದಿರಲಿಲ್ಲ, ಅವ್ರು ಹೀರೋನೇ ಆಗಿರಲಿಲ್ಲ. ಹೌದಾ, ಸೂಪರ್, ಗ್ರೇಟ್ ಫ್ಯಾನ್ ಅಂಕಲ್. ನಿಮ್ಮ ಹೆಸರು? ರಾಜಣ್ಣ ಅಂತ. ನಾವು ವಾಲ್ ಪೇಪರ್ ಹೋದೆ, ಅಲ್ಲ ಅವ್ರ ಜೊತೆಲಿ ಹೋಗೋದು. ಗೈಸ್, ಕ್ರೇಜಿಯಾಗಿ ಮಾಡಿದ್ದಾರೆ ಅಂದ್ಕೊಳ್ಳಿ. ಕಟ್ಔಟ್ ಹೆವಿ ದೊಡ್ಡದಿದೆ. ಆಮೇಲೆ ಬಂದ್ಬಿಟ್ಟು ಇನ್ನೊಂದ್ಸತಿ ತೋರಿಸ್ತೀನಿ. ಶೋಕ್ ಟೈಮ್ ಆಗೋಯ್ತು, ಹೋಗ್ಬಿಡೋಣ. ನೋಡಿ ಇಲ್ಲಿ ಜನ ಹೆವಿ ಕ್ರೌಡ್ ಅಂದ್ಕೊಳ್ಳಿ ಗೈಸ್, ಸಿಕ್ಕಾಬಟ್ಟೆ ಕ್ರೌಡ್. ಓಡಿ ಮಗ. ಸ್ಟಾರ್ಟ್ ಆಗೋಯ್ತೇನೋ. ಆನಂದ
ಹಲೋ ಹಲೋ ಮೈಕ್ ಟೆಕ್ಸ್ಟಿಂಗ್ ಗೈಸ್, ನೋಡಿದ್ರಲ್ಲ ಹೇಗಿತ್ತು ಅಂತ. ಇನ್ನೂ ಇಂಟರ್ವಲ್ ಅಷ್ಟೇ, ಫುಲ್ಲು ಜಾಲಿ. ಇದಾದಮೇಲೆ ಫುಲ್ಲು ಸೀರಿಯಸ್ಸು, ಇವಾಗ ಫುಲ್ ಫೀಲಿಂಗ್ಸು ಅಲ್ವಾ? ಸಕ್ಕತ್ತಾಗಿದೆ, ಒಳ್ಳೆ ವೈಬು. ಎಲ್ಲರೂ ಬಂದಿದ್ದಾರೆ. ಯಾವುದಿದೆ? ಹಾಂ, ಕರೆಕ್ಟ್, ಅದೊಂದಿದೆ. ಸೊ ರಾಘವೇಂದ್ರ ರಾಜ್ಕುಮಾರ್ ಸರು ಮತ್ತು ಯುವರಾಜ್ ಕುಮಾರ್ ಅವರು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಹೆಂಡತಿ ಮತ್ತು ಇವರು ನವೀನ್ ಶಂಕರ್ ಅವರು ಎಲ್ಲರೂ ಬಂದಿದ್ದಾರೆ ನೋಡೋಕ್ಕೆ. ಅವ್ರದ್ದೇ ಪ್ರೆಸ್ ಮೀಟ್ ನಡೀತಾ ಇದೆ ಅಲ್ಲಿ. ಇವಾಗ ಇಂಟ್ರೋಲ್ ಕಿರ್ಚಿ ಗಂಟ್ಲು ನೋವು ಬಂದುಬಿಟ್ಟಿದೆ ನಮಗೆ. ಒಳ್ಳೆ ವೈಬ್ ಇದೆ. ಮುಗಿದಾದ್ಮೇಲೆ ಆಚೆ ಹೋಗಿ ನೋಡಬೇಕು, ಇನ್ನೂ ಸೈಕಾಗಿರುತ್ತೆ. ಬನ್ನಿ ನೋಡೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ನಾವಿವಾಗ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆಮೇಲೆ ನಾನು ಹೇಳಿದ್ದೆ ಅಪ್ಪು ಮೂವಿ ಹೇಗಿತ್ತು ಅಂತ, ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಅಂತ. ಅಪ್ಪು ಮೂವಿ ಹೇಗಿತ್ತು ಅಲ್ಲ, ಆಡಿಯನ್ಸ್ ಎಕ್ಸ್ಪೀರಿಯೆನ್ಸ್, ಆಡಿಯನ್ಸ್ನ ನೋಡಿದಾಗಲೇ, ಅಲ್ಲಿ ಥಿಯೇಟ್ರಲ್ಲಿ ಹೋಗಿ ನೋಡಿದಾಗಲೇ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ಆ ಮೂವಿ ಬಂದಾಗ ನಾವು ಇನ್ನೂ ಹುಟ್ಟೇ ಇರಲಿಲ್ಲ ಅನ್ಸುತ್ತಲ್ವ? 1 ವರ್ಷ ಮಕ್ಕಳು. ಹಾಂ, 1 ವರ್ಷ ಮಕ್ಕಳು. ಅವಾಗ ನೋಡಿರಲಿಲ್ಲ. ಇವಾಗ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ವಿ ಗೈಸ್. ಅವಾಗ ಹೆಂಗಿತ್ತ ಏನೋ ಗೊತ್ತಿಲ್ಲ, ಇವಾಗ ಮಾತ್ರ ಬೆಂಕಿ ಗೈಸ್. ಸೀರಿಯಸ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಕೂಡ ಬಂದಿದ್ದರು. ನವೀನ್ ಶಂಕರ್ ಅವರು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು, ಅವ್ರ ವೈಫು, ಮತ್ತು ಯುವರಾಜ್ ಕುಮಾರು ಮತ್ತು ಗುರು ಕಿರಣ್ ಅವರು, ಅವ್ರ ವೈಫ್ ಎಲ್ಲ ತುಂಬ ಜನ ಬಂದಿದ್ದರು ಸೆಲೆಬ್ರಿಟೀಸ್. ನಮ್ಮ ಕಣ್ಣು ಕಾಣಿಸಿದ್ದು ಅಷ್ಟೇ ಜನ, ಇನ್ನೂ ತುಂಬ ಜನ ಬಂದಿದ್ದರು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ಈ ಬ್ಲಾಗಲ್ಲಿ ನೋಡಿರ್ಬೋದು. ಸೊ ಟಮಟೆ ಹೊಡೋದ್ರು, ಪಟಾಕಿ ಹಚ್ಚಿದ್ರು, ದೊಡ್ಡ ಕಟೌಟ್ ನಿಲ್ಲಿಸಿದ್ರು, ಭಯಂಕರ ಜನ ಇದ್ರು ಗೈಸ್. ಅದನ್ನೇ ಹೇಳ್ತಾ ಇದ್ದೆ ಎಲ್ಲರ ಹತ್ರ ನಾನು. ಗೈಸ್ ಲಿಟ್ರಲಿ ಎಷ್ಟು ಕ್ರೌಡ್ ಇತ್ತು ಅಂದರೆ, ಸೊ ಇವಾಗಿಂದ 5-10 ಹೊಸ ಮೂವಿ ಕ್ರೌಡು, ಇವಾಗ ಬರ್ತಾರೋ ಮೂವಿ ಕ್ರೌಡು ಒಂದು ಅಪ್ಪು ಮೂವಿಗಿತ್ತು ಅಂತ ಹೇಳ್ಬೋದು. ಅಷ್ಟು ಕ್ರೌಡ್ ಇತ್ತು. ನಾನು ತೋರಿಸಿದ್ದೆ ವೀಡಿಯೋದಲ್ಲಿ ನಿಮಗೆ. ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಗೈಸ್, ಸಿಕ್ಕಾಬಟ್ಟೆ ಕ್ರೇಜಿಯಾಗಿತ್ತು. ಡ್ಯಾನ್ಸ್ ಆಡಿದ್ವಿ, ಕಟೌಟ್ಗಳು ನಿಲ್ಸಿದ್ರು, ಪಟಾಕಿ ಹೊಡೋದ್ರು, ಒಳ್ಳೆ ಮಜಾ ಆಯಿತು ಅಂದ್ಕೊಳ್ಳಿ. ತುಂಬ ಜನ ಬಂದು ನನ್ನನ್ನು ಮಾತಾಡಿಸಿದ್ರು ಕೂಡ, ಅದು ತುಂಬ ಖುಷಿ ಆಯಿತು. ಸೊ ಓವರ್ ಆಲ್ ಒಂದು ಪವರ್ ಪ್ಯಾಕ್ ಡೇ ಇವತ್ತು, ಪವರ್ಫುಲ್ ಡೇ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಇನ್ನೂ ಎಷ್ಟು ದಿನ ಇರುತ್ತೋ? ಒಂದು ವಾರ ಓಡುತ್ತೆ. ಎಲ್ಲರೂ ಹೋಗಿ ನೋಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ನಮ್ಮ ಏಜ್ ಹುಡುಗರು ಅವಾಗ ನೋಡಿರಲ್ಲ, ನೀವು ಇವಾಗ ಹೋಗಿ ನೋಡಿ, ತುಂಬ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ಊಟ ಮಾಡಬೇಕು, ಊಟ ಮಾಡಿ ಮನೆಗೆ ಹೋಗ್ಬಿಡ್ತೀನಿ. ಸೊ ವ್ಲಾಗ್ನ ಇಲ್ಲೇ ಎಂಡ್ ಮಾಡಿಬಿಡೋಣ. ಸೊ ನಿಮಗೆಲ್ಲರಿಗೂ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ಇನ್ನು ಯಾವ ಥರ ವ್ಲಾಗ್ಸ್ ಬೇಕು, ಇಲ್ಲ ಚಾಲೆಂಜ್ ವೀಡಿಯೋಸ್ ಬೇಕಾ, ಏನು ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ಅದೇ ಥರ ನೆಕ್ಸ್ಟ್ ಮಾಡ್ತೀನಿ. ಎಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್. ಬಾಯ್.